ಶಾಲೆಗಳಲ್ಲಿ ಬಿಸಿಯೂಟ ತಯಾರಿಸುವ ಸಿಬ್ಬಂದಿಗಳಿಗೆ ಸಿದ್ದರಾಮಯ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಬಿಸಿಯೂಟ ತಯಾರಕರಿಗೆ ನಿವೃತ್ತಿ ಬಳಿಕ ಒಂದಷ್ಟು ಪ್ರೋತ್ಸಾಹಧನ ನೀಡಲು ಅಂದರೆ ಇಡುಗಂಟು ನೀಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿದ್ದು, ಈ ಕುರಿತಂತೆ ಶಾಲಾ ಶಿಕ್ಷಣ ಇಲಾಖೆಯಿಂದ ಹೊಸ ಪ್ರಕಟಣೆ ಹೊರಬಿದ್ದಿದೆ. ಈ ಇಡಿಗಂಟು ನೀಡುವುದರಿಂದ ನಿವೃತ್ತಿ ಬಳಿಕ ತಮ್ಮ ಸೇವೆ ಮುಗಿಸಿ ಬರಿಗೈಯಲ್ಲಿ ನಿರ್ಗಮಿಸುವ ಬದಲು ಮುಂದಿನ ಜೀವನೋಪಾಯಕ್ಕೆ ಒಂದಷ್ಟು ಸಹಕಾರಿಯಾಗಲಿ ಎನ್ನುವುದು ಸರ್ಕಾರದ ಉದ್ದೇಶವಾಗಿದೆ. ಬಿಸಿಯೂಟ ತಯಾರಕರು ಈ ಹಿಂದೆಯೇ ತಮಗೆ ನಿವೃತ್ತಿ ಬಳಿಕ 1.5 ಲಕ್ಷ ಇಡುಗಂಟು ನೀಡಬೇಕೆಂದು ಸರ್ಕಾರವನ್ನು ಪ್ರತಿಭಟಿಸಿ ಮನವಿ ಸಲ್ಲಿಸುವ ಮೂಲಕ ಒತ್ತಾಯಿಸುತ್ತಿದ್ದರು. ಕೊನೆಗೆ ಸರ್ಕಾರ ಇವರ ಬೇಡಿಕೆಗೆ ಒಪ್ಪಿದೆ. ಆದರೆ ಬಿಸಿಯೂಟ ತಯಾರಕರ ಬೇಡಿಕೆಯಂತೆ 1.5 ಲಕ್ಷ ನೀಡಲಾಗುವುದಿಲ್ಲ. ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ 2 ವಿಭಾಗದಲ್ಲಿ ಅಂದರೆ 5ರಿಂದ 15 ವರ್ಷ ಸೇವೆ ಸಲ್ಲಿಸಿದವರಿಗೆ ಒಂದು ಮೊತ್ತ ನಿಗದಿಪಡಿಸಲಾಗಿದೆ ಮತ್ತು 15ಕ್ಕಿಂತ ಹೆಚ್ಚಿನ ವರ್ಷ ಸೇವೆ ಸಲ್ಲಿಸಿದವರಿಗೆ ಇನ್ನೊಂದು ಮೊತ್ತ ನಿಗದಿಪಡಿಸಲಾಗಿದೆ. ಬಿಸಿಯೂಟ ತಯಾರಕರು ಈ ಆದೇಶವನ್ನು ಸ್ವಾಗತಾರ್ಹ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮೊತ್ತಕ್ಕೆ ಬೇಡಿಕೆ ಇಡುತ್ತಿದ್ದಾರೆ. ಸರ್ಕಾರ ಎಷ್ಟು ಮೊತ್ತ ನೀಡುತ್ತಿದೆ ಮತ್ತು ಯಾವಾಗಿಂದ ಈ ಸೌಲಭ್ಯ ಜಾರಿ, ಇಲ್ಲಿದೆ ಸಂಪೂರ್ಣ ಮಾಹಿತಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಶಾಲೆಗಳ ಮಧ್ಯಾಹ್ನದ ಬಿಸಿಯೂಟ ತಯಾರಕರಿಗೆ ನಿವೃತ್ತಿ ಬಳಿಕ ಇಡುಗಂಟು ಎಂಬ ಸಹಾಯಧನ ಕೈ ಸೇರಲಿದೆ. ಪ್ರಧಾನಮಂತ್ರಿ ಪೋಷಣ್ ಅಭಿಯಾನ ಅಡಿ ಕರ್ತವ್ಯ ನಿರ್ವಹಿಸುತ್ತಿರುವ ರಾಜ್ಯದ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಕೆಲಸ ಮಾಡುತ್ತಿರುವ ಬಿಸಿಯೂಟ ತಯಾರಕರಿಗೆ 60 ವರ್ಷ ತುಂಬಿದ ಬಳಿಕ ನಿವೃತ್ತಗೊಳಿಸಿ ಅಲ್ಪ ಮೊತ್ತದ ಸಹಾಯಧನ ಕೈ ಸೇರುವಂತೆ ಮಾಡಲು ಶಾಲಾ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. 5 ವರ್ಷ ಮೇಲ್ಪಟ್ಟು 15 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿದವರಿಗೆ ಒಂದು ಬಾರಿ 30,000 ರೂಪಾಯಿ ಹಾಗೂ 15 ವರ್ಷಕ್ಕೂ ಹೆಚ್ಚು ಸೇವೆ ಸಲ್ಲಿಸಿದವರಿಗೆ ಒಂದು ಬಾರಿ 40,000 ರೂಪಾಯಿ ಇಡುಗಂಟು ಕೊಡಲು ನಿರ್ಧರಿಸಲಾಗಿದೆ. ಪ್ರಧಾನಮಂತ್ರಿ ಪೋಷಣ್ ಅಭಿಯಾನ ಯೋಜನೆ ಅಡಿಯಲ್ಲಿ ನಿತ್ಯ ರಾಜ್ಯದ 55,000 ಸರ್ಕಾರಿ ಅನುದಾನಿತ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 52,153 ಅಡುಗೆ ತಯಾರಕರು 60 ವರ್ಷ ದಾಟಿದ ಬಳಿಕ ಮತ್ತು ಮಾರ್ಚ್ 2022ರ ನಂತರ ನಿವೃತ್ತಿಯಾದ ಎಲ್ಲರಿಗೂ ಮತ್ತು ನಿಧನರಾದ ಅಡುಗೆ ಸಹಾಯಕರಿಗೂ ಈ ಯೋಜನೆ ಅನ್ವಯವಾಗಲಿದೆ. ಇನ್ನು ತಾಲೂಕು ಪಂಚಾಯಿತಿ ಕ್ಷೀರಭಾಗ್ಯ ಯೋಜನೆಯಡಿ ಸರ್ಕಾರ ಬಜೆಟ್ನಲ್ಲಿ ನೀಡುತ್ತಿರುವ ಅನುದಾನದಲ್ಲಿಯೇ ಇಡಿಗಂಟಿನ ಹಣ ನೀಡಲು ಸೂಚಿಸಿದೆ. ಪ್ರತಿ ವರ್ಷ 60 ವರ್ಷ ತುಂಬಿ ನಿವೃತ್ತ ಹೊಂದುವ ಬಿಸಿಯೂಟ ತಯಾರಕರ ಪಟ್ಟಿಯನ್ನು ಆಗಸ್ಟ್ 20ರ ಒಳಗಾಗಿಯೇ ಇಲಾಖೆಗೆ ಸಲ್ಲಿಸಲು ಸೂಚನೆ ನೀಡಲಾಗಿದೆ. ಬಿಸಿಯೂಟ ತಯಾರಕರು 2022ನೇ ಇಸ್ವಿಯಿಂದಲೇ ನಿವೃತ್ತಿ ಬಳಿಕ ಇಡಿಗಂಟು ಕುರಿತು ಪ್ರತಿಭಟನೆ ನಡೆಸಿದ್ದರು. ನಿವೃತ್ತಿ ಬಳಿಕ ಕನಿಷ್ಠ ಪಕ್ಷ 1.5 ಲಕ್ಷ ಇಡಿಗಂಟು ಸೌಲಭ್ಯ ಒದಗಿಸಬೇಕು ಮತ್ತು ಅಪಘಾತ ವಿಮೆ ಸೌಲಭ್ಯ ಕೊಡಬೇಕು ಎಂಬ ಬೇಡಿಕೆಯನ್ನು ಇಟ್ಟಿದ್ದರು. ಅಡುಗೆಯವರು ನಿವೃತ್ತಿ ಬಳಿಕ ಬರಿಗೈನಲ್ಲಿ ಮನೆಗೆ ಹೋಗುವ ಬದಲು ಸರ್ಕಾರ ಇಡುಗಂಟು ಕೊಡುವುದು ಕೊಂಚ ನೆಮ್ಮದಿ ತರುತ್ತದೆ ಎನ್ನುವುದು ಸ್ವಾಗತಾರ್ಹ ಮಾಡಲಾಗಿದೆ. ಬಿಸಿಯೂಟ ತಯಾರಕರಿಗೆ ಇಡುಗಂಟು ನೀಡಿರುವುದು ರಾಜ್ಯ ಸರ್ಕಾರದ ಕ್ರಮ ಆದೇಶ ಸ್ವಾಗತಾರ್ಹ. ಸಾಕಷ್ಟು ವರ್ಷ ಶಿಕ್ಷಣ ಕಲಿಯಲು ಬರುವ ಅನೇಕ ಮಕ್ಕಳಿಗೆ ಅಡುಗೆ ಮಾಡಿ ಬಡಿಸಿ ಆ ಮುಗ್ಧ ಕಲಿಕಾ ಮಕ್ಕಳ ಹಸಿವು ನೀಗಿಸುತ್ತಾರೆ ಮತ್ತು ಸಾಕಷ್ಟು ವರ್ಷ ಒಲೆ ಮುಂದೆ ಕೂತು ದಣಿದಿರುತ್ತಾರೆ. ಇವರಿಗೆ PF ಪಿಂಚಣಿ ಸೇರಿದಂತೆ ಯಾವ ಕನಿಷ್ಠ ಸೌಲಭ್ಯವೂ ಇರುವುದಿಲ್ಲ. ಜೊತೆಗೆ ಇವರಿಗೆ ನೀಡುವ ಗೌರವಧನವೂ ಕೂಡ ತೀರಾ ಕಡಿಮೆ. ಈಗ ಇಡುಗಂಟು ನೀಡಿರುವುದು ಕೊಂಚ ಸಮಾಧಾನ ತಂದಿದೆಯಾದರೂ ಇಂದಿನ ಜೀವನೋಪಾಯಕ್ಕೆ ಆ ಹಣ ಯಾವುದಕ್ಕೂ ಸಾಕಾಗುವುದಿಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರ ಇಡುಗಂಟು ಬಗ್ಗೆ ಆಲೋಚಿಸಿ ಸ್ವಲ್ಪ ಏರಿಕೆ ಮಾಡುತ್ತಾ ಹೋದರೆ ಬಿಸಿಯೂಟ ಸಿಬ್ಬಂದಿಗಳಿಗೆ ಅನುಕೂಲವಾಗುತ್ತದೆ. ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಇನ್ನಷ್ಟು ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.